ಹಲೋ ಆಲ್, ವೆಲ್ಕಮ್ ಬ್ಯಾಕ್. ಸಂಜೆ ಹೊತ್ತು ಏನಾದರೂ ತಿನ್ನಬೇಕು ಸ್ನ್ಯಾಕ್ಸ್ ಅಂತ ಅನಿಸುತ್ತೆ. ಇವಾಗಂತೂ ಒಂದು 2-3 ದಿವಸದಿಂದ ಮಳೆ ಬರ್ತಿದೆ ಕಂಟಿನ್ಯೂಸ್ ಆಗಿ. ಸೊ ಆ ಟೈಮಲ್ಲಿ ಏನಾದರೂ ಬಜ್ಜಿ ಬೋಂಡ ಹಾಗೆ ತಿನ್ನೋಣ ಅಂತ ಅನಿಸುತ್ತೆ. ಇವತ್ತು ಒಂದು ಹೈ ಪ್ರೋಟೀನ್ ಈವ್ನಿಂಗ್ ಸ್ನ್ಯಾಕ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ನಾನು ಕಡಲೆಕಾಳನ್ನು ಒಂದು 2-3 ಕೈ ಹಿಡಿಯಷ್ಟು ಹಾಕಿ ಒಂದು 10 ಗಂಟೆ ಕಾಲ ನೀರಿನಲ್ಲಿ ನೆನೆಸಿಟ್ಟಿದ್ದೆ. ಹಾಗೆಯೇ ಹೆಸರು ಬೇಳೆನ ಕೂಡ ನೆನೆಸಿಟ್ಟಿದ್ದೆ. ಇವಾಗ ಇದು ಎರಡನ್ನೂ ಅಳತೆ ಮಾಡ್ಕೋತಾ ಇದ್ದೀನಿ. ನೆನೆಸಿರೋದನ್ನು ಅಳತೆ ಮಾಡ್ಕೋತಾ ಇದ್ದೀನಿ. ಒಂದು ಬಟ್ಲು ಅಥವಾ ಒಂದು ಕಪ್, ಯಾವುದಾದ್ರೂ ಕಪ್ ತೊಗೊಂಡ್ರೂ ಪರವಾಗಿಲ್ಲ. ಇದಕ್ಕೇನು ಸ್ಟ್ಯಾಂಡರ್ಡ್ ಮೆಷರಿಂಗ್ ಕಪ್ಪೇ ತೊಗೋಬೇಕು ಅಂತ ಏನಿಲ್ಲ. ಈ ಥರ ಒಂದು ಬಟ್ಲಷ್ಟು ಬರ್ತಿ ಇಲ್ಲ, ಇದು ಒಂದು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸರ್ ಜಾರ್ಗೆ ಫಸ್ಟ್ ಹಾಕೋತಾ ಇದ್ದೀನಿ. ಇದನ್ನು ನೀರೇನು ಹಾಕೋದು ಬೇಡ, ಹಾಗೆ ರುಬ್ಕೋಬೇಕು. ನೀರಿಲ್ಲದೆ ಎಷ್ಟಾಗುತ್ತೋ ಅಷ್ಟು ರುಬ್ಕೋಬೇಕು. ಇದಕ್ಕೇ ಇವಾಗ ಅದೇ ಕಪ್ಪಲ್ಲೇ ನಾನು ಮತ್ತೆ ಹೆಸರು ಬೇಳೆನ ಕೂಡ ಮೆಷರ್ ಮಾಡಿಕೊಂಡು ಅಷ್ಟೇ ಅಳತೆಗೆ ಹೆಸರು ಬೇಳೆ ಹಾಕ್ಕೊಂಡು ಅದನ್ನು ಕೂಡ ರುಬ್ಕೋಬೇಕು. ಇದನ್ನು ನಾವು ಬೈಂಡಿಂಗಿಗೆ ಯೂಸ್ ಮಾಡೋದ್ರಿಂದ ಇದಕ್ಕೆ ನೀರು ಹಾಕೋದು ಬೇಡ. ಈಗ ಹೇಗೆ ನಾವು ಬಜ್ಜಿ ಬೋಂಡ ಎಲ್ಲ ಮಾಡೋದಕ್ಕೆ, ವಡೆ ಎಲ್ಲ ಮಾಡೋದಕ್ಕೆ ಕಲಿಸ್ಕೋತೀವೋ ಗಟ್ಟಿಯಾಗಿ, ಎಸ್ಪೆಷಲಿ ಕಡಲೆಬೇಳೆ ವಡೆ ಮಾಡ್ತೀವಲ್ವ, ಅದು ಆ ಥರ ತರ್ತರಿಯಾಗಿ ನೀರಿಲ್ದೇ ಎಷ್ಟಾಗುತ್ತೋ ಅಷ್ಟು ಗ್ರೈಂಡ್ ಮಾಡ್ಕೋಬೇಕು. ಈವ್ನಿಂಗ್ ಟೈಮ್ಸ್ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಪನ್ನೀರ್ ಕೂಡ ಹಾಕೋದ್ರಿಂದ ಹೈ ಪ್ರೋಟೀನ್ ಅಂತಲೇ ಹೇಳ್ಬೋದು. ಇವಾಗ ರುಬ್ಬಿರೋ ಮಿಶ್ರಣನ ನಾನೊಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ. ಮಸಾಲೆಗೆ ನಾನು ಕಲ್ಲಿನ ಕುಟಾಣಿನಲ್ಲಿ ಒಂದಷ್ಟು ಪದಾರ್ಥಗಳನ್ನು ಕುಟ್ಕೊಂಡು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಮಿಕ್ಸರ್ನಲ್ಲಿ ಕೂಡ ಹಾಕಿ ಮಾಡ್ಕೋಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದು ಕಡ್ಡಿಗಳಿರುತ್ತಲ್ಲ, ಎಳೆ ಕಡ್ಡಿಗಳು, ಅದನ್ನು ಹಾಕೋತಾ ಇದ್ದೀನಿ. ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಹಾಗೆಯೇ ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 4-5 ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಈ ನೀವು ಆಚೆ ಕಡೆ ಎಲ್ಲ ತಿಂದಿದ್ರೆ ನಿಮಗೆ ವಡೆ ಅಥವಾ ಬಜ್ಜಿ ಬೋಂಡದಲ್ಲೆಲ್ಲ ಹೋಟ್ಲಲ್ಲಿ ಅಥವಾ ರೋಡ್ ಸೈಡಲ್ಲಿ ತಿಂದಿದ್ರೆ ಅದಕ್ಕೆಲ್ಲ ಹಾಕ್ತಾರೆ, ಅದೇ ಟೇಸ್ಟ್ ಬರುತ್ತೆ. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು, ಇದಕ್ಕೂ ನೀರೇನು ಹಾಕೋದು ಬೇಡ, ಹಾಗೆ ತರ್ತರಿಯಾಗಿ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ಸೊ ಈಗ ಇದನ್ನು ನಾನು ಅದೇ ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ನೀವು ಹಾಕೋಬೋದು. ಮಕ್ಳಿಗೆ ಮಾಡೋ ಹಾಗಿದ್ರೆ ಸ್ಕಿಪ್ ಮಾಡಿ, ಇಲ್ಲಾಂದರೆ ಖಾರ ಅಂತ ಮಕ್ಕಳು ತಿನ್ನೋದಿಲ್ಲ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ನನಗೆ ಉಪ್ಪು ಕಡಿಮೆ ಅನಿಸ್ತು ಆಮೇಲೆ, ಬಟ್ ಹಾಕೋವಾಗ ಒಂದು ಸಲ ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿ ನೋಡಿಬಿಟ್ಟು ನೀವು ಮಾಡ್ಕೋಬೋದು. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ. ಖಾರ ಜಾಸ್ತಿ ಇಷ್ಟಪಡೋರು ಇನ್ನೂ ಜಾಸ್ತಿ ಹಾಕೋಬೋದು. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದಕ್ಕೇನು ಜಾಸ್ತಿ ಪದಾರ್ಥಗಳು ಬೇಡ, ಯಾವ ಮಸಾಲೆನೂ ಬೇಡ, ಇಷ್ಟು ಹಾಕಿದ್ರೆ ಸಾಕು, ತುಂಬ ಟೇಸ್ಟಿಯಾಗಿ ಆಗುತ್ತೆ. ಆ್ಯಂಡ್ ಮಾಡೋದು ಕೂಡ ಏನು ಕಷ್ಟ ಇಲ್ಲ. ನೀವು ಮುಂಚೆನೇ ಬೇಳೆ ಹಾಗೆಯೇ ಕಾಳನ್ನು ನೆನೆಸಿಟ್ಟಿದ್ರೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ಡೀಪ್ ಫ್ರೈ ಬೇಕಾದರೂ ಮಾಡ್ಬೋದು, ಶಾಲೋ ಫ್ರೈ ಬೇಕಾದರೂ ಮಾಡ್ಬೋದು, ಇಲ್ಲಾಂದರೆ ಏರ್ ಫ್ರೈ ಬೇಕಾದರೂ ಮಾಡ್ಕೋಬೋದು. ನಿಮಗೆ ಯಾವ್ದು ಅನುಕೂಲನೋ ಯಾವ್ದು ಇಷ್ಟನೋ ಅದನ್ನು ನೀವು ಮಾಡ್ಕೋಬೋದು. ನಾನಿವತ್ತು ಇದನ್ನು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಗರ್ಗರಿಯಾಗಿ ಚೆನ್ನಾಗಾಗುತ್ತೆ. ಡೀಪ್ ಫ್ರೈ ಬೇಕಾದರೂ ಮಾಡ್ಕೋಬೋದು, ಅದು ಟೇಸ್ಟಿಯಾಗಿರುತ್ತೆ. ಇಲ್ಲ ಯಾವುದು ಬೇಡ ಅಂದರೆ ಏರ್ ಫ್ರೈ ಕೂಡ ಮಾಡ್ಕೋಬೋದು, ಇಲ್ಲ ತವಾ ಮೇಲೆ ಜಸ್ಟ್ ರೋಸ್ಟ್ ಕೂಡ ಮಾಡ್ಕೋಬೋದು. ನಿಮಗೆ ಹೇಗೆ ಇಷ್ಟನೋ ಹಾಗೆ ಮಾಡ್ಕೋಬೋದು. ಇಲ್ಲಿ ನಾನು 100 ಗ್ರಾಮ್ನಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಇದು ಹೈ ಪ್ರೋಟೀನ್ ಲೋ ಫ್ಯಾಟ್ ಪನ್ನೀರ್, ಹಾಗಾಗಿ ನಿಮಗೆ ಫ್ಯಾಟ್ ಅಂಶ ಕೂಡ ನಿಮಗೆ ಇದರಿಂದ ಪನ್ನೀರ್ನಿಂದ ಜಾಸ್ತಿ ಸಿಗೋಲ್ಲ, ಜಾಸ್ತಿ ಪ್ರೋಟೀನ್ ಸಿಗುತ್ತೆ. ಸೊ ಇದನ್ನು ನಾನು ಫಸ್ಟು ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. 100 ಗ್ರಾಮ್ನಷ್ಟು ನಾನು ಇಲ್ಲಿ ಬಳಸಿದ್ದೀನಿ. ಆಮೇಲೆ ಇದನ್ನು ಮತ್ತೆ ಮಧ್ಯಭಾಗದಲ್ಲಿ 2 ಭಾಗ ಮಾಡ್ಕೊಂಡಿದ್ದೀನಿ. ತುಂಬ ಉದ್ದ ಆಯಿತು ಅಂತ ಅನಿಸ್ತು. ಇಲ್ಲ ಹೀಗೆ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಇನ್ನು ಪನ್ನೀರ್ ಬೇಡ ಅಥವಾ ಪನ್ನೀರ್ ತಿನ್ನೋಲ್ಲ ಅನ್ನೋರು ಪನ್ನೀರ್ ಬದಲು ಈ ಬಜ್ಜಿಗೆ ಸ್ವಲ್ಪ ದೊಡ್ಡದಾಗಿ ಉದ್ದಕ್ಕಿರೋ ಹಸಿರು ಮೆಣಸಿನ್ಕಾಯಿ ಬರುತ್ತಲ್ಲ, ಖಾರ ಇರೋದಿಲ್ಲ, ಬಜ್ಜಿಗೆ ಅಂತಲೇ ಬಳಸ್ತೀವಲ್ಲ ಮೆಣಸಿನ್ಕಾಯಿ, ಅದ್ರದ್ದು ಬೀಜ ತೆಗೆದ್ಬಿಟ್ಟು 2 ಭಾಗ ಅಥವಾ 4 ಭಾಗ ಮಾಡಿಬಿಟ್ಟು ಇದನ್ನೇ ಅದಕ್ಕೆ ಮಧ್ಯ ಇಟ್ಬಿಟ್ಟು ಇದನ್ನು ಕವರ್ ಮಾಡಿಬಿಟ್ಟು ಈ ಒಂದು ಮಿಕ್ಸ್ಚರ್ನ ನೀವು ಸೇಮ್ ಡೀಪ್ ಫ್ರೈ ಅಥವಾ ಏರ್ ಫ್ರೈ ಅಥವಾ ಶಾಲೋ ಫ್ರೈ ಹೇಗೆ ಬೇಕಾದರೂ ಮಾಡ್ಕೋಬೋದು. ನಾನಿವತ್ತು ಪನ್ನೀರ್ಗೆ ಮಾಡ್ತಾಯಿದ್ದೀನಿ, ಸೊ ದಟ್ ಪ್ರೋಟೀನ್ ಕೂಡ ಸಿಗುತ್ತೆ ಅಂತ. ಎಲ್ಲ ಸೈಡ್ಸು ಕ್ಲೀನಾಗಿ ಕವರ್ ಆಗಬೇಕು. ತುಂಬ ದಪ್ಪವಾಗಿ ನಾವು ಇದನ್ನು ಕವರ್ ಮಾಡಬಾರ್ದು, 1 ಲೇಯರಷ್ಟು ಕವರ್ ಆದರೆ ಸಾಕು.
ಹಾಗೆಯೇ ಇದ್ರ ಬದಲು ನೀವು ಇದ್ರ ಜೊತೆಗೇ ಪನ್ನೀರ್ ಜೊತೆಗೇ ಬೇಕು ಅಂದರೆ ನೀವು ದೊಣ್ಣೆಮೆಣ್ಸಿನ್ಕಾಯಿನ ಕೂಡ ಪನ್ನೀರಷ್ಟೇ ಸೈಜ್ಗೆ ಕಟ್ ಮಾಡಿಬಿಟ್ಟು ದೊಣ್ಣೆಮೆಣ್ಸಿನ್ಕಾಯಿ ಮೇಲ್ಗಡೆ ಪನ್ನೀರ್ ಇಟ್ಬಿಟ್ಟು ಎರಡನ್ನೂ ಕವರ್ ಮಾಡೋ ಥರ ಇದನ್ನು ಮಾಡ್ಕೋಬೋದು. ಮಿಕ್ಸ್ಚರ್ನ ಕವರ್ ಮಾಡ್ಬೋದು. ಆವಾಗ ಸ್ವಲ್ಪ ಖಾರವಾಗಿ ಕ್ರಿಸ್ಪಿಯಾಗಿ ನಿಮಗೆ ದಪ್ಪ ಮೆಣಸಿನ್ಕಾಯಿ ಸಿಗುತ್ತೆ, ಸಾಫ್ಟಾಗಿ ಪನ್ನೀರ್ ಸಿಗುತ್ತೆ. ಈ ಔಟರ್ ಲೇಯರ್ ಕೂಡ ಕ್ರಿಸ್ಪಿಯಾಗಿರುತ್ತೆ ನಾವು ಫ್ರೈ ಮಾಡೋದ್ರಿಂದ. ತುಂಬ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ. ಮಕ್ಳಿಗಾದರೆ ಇಷ್ಟೇ ಮಾಡಿ ಕೊಡ್ಬೋದು, ದೊಡ್ಡವ್ರಿಗಾದರೆ ದೊಣ್ಣೆಮೆಣ್ಸಿನ್ಕಾಯಿನೂ ಕೂಡ ಸೇರಿಸಿ ಮಾಡ್ಕೋಬೋದು. ನಿಮಗೆ ಹೇಗೆ ಇಷ್ಟನೋ, ಹೇಗೆ ಅನುಕೂಲನೋ, ಯಾವ್ಯಾವ ಥರ ಆಪ್ಷನ್ಸ್ ಬೇಕು ಅನಿಸುತ್ತೋ ನೀವು ಆ ಥರ ಮಾಡ್ಕೋಬೋದು. ತವಾ ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನಾನು 100 ಗ್ರಾಮ್ಗೆ 8 ಬಜ್ಜಿ ಬೋಂಡ ಏನು ಹೇಳ್ತೀರಾ ಇದಕ್ಕೆ, 8 ಆಯಿತು ಇದು ಪನ್ನೀರ್ದು. ಸೊ ಪನ್ನೀರ್ ಕಟ್ಲೆಟ್ ಅಂತ ಬೇಕಾದರೂ ಹೇಳ್ಕೋಬೋದು. ಸೊ ಇದಿಷ್ಟು ಮಾಡಿದ್ದು ಬೇಗ ಆಯಿತು. ಇದನ್ನು ನೀವು ಚಟ್ನಿ ಅಥವಾ ಕೆಚಪ್ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ.